Hi everyone, welcome to Excel Commerce. This is Natraj, Assistant Professor, Department of Commerce, RPGFGC, Bilagi. Please watch this video and give your comments. Today we are going to learn about business report writing. What is the report? What is the content of the reports? How to write the reports? We will learn in this chapter. Let us start with the meaning of report. Report is the summary of the study and it includes in-depth analysis of a problem or a situation for the purpose of decision making. ವರದಿ ಅಂದರೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ಬರೆದಂತಹ ಅಧಿಕೃತ ವಿವರಗಳ ಸಂಗ್ರಹ ಆಗಿರುತ್ತದೆ. ಈ ವರದಿಯಲ್ಲಿ ಅಂಕಿಅಂಶಗಳ ಸಂಗ್ರಹಣೆ, ಅವುಗಳ ವಿಶ್ಲೇಷಣೆ, ಅವುಗಳ ಪ್ರಾಮುಖ್ಯತೆ ಮತ್ತು ಇವುಗಳ ಸಹಾಯದಿಂದ ಕೈಗೊಂಡಂತಹ ನಿರ್ಧಾರಗಳು ಅವಶ್ಯವಿದ್ದರೆ ಇವುಗಳ ಶಿಫಾರಸನ್ನು ಕೂಡ ಅದು ವರದಿಯು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ವರದಿಗಳನ್ನು ಒಂದು ಸಮಸ್ಯೆ ಅಥವಾ ಸನ್ನಿವೇಶದ ಕುರಿತು, ವ್ಯಕ್ತಿಯ ಕುರಿತು ಅಥವಾ ಒಂದು ಸಂಸ್ಥೆಯ ಕುರಿತು ಮಾಹಿತಿ ಸಂಗ್ರಹಣೆ ಮಾಡಿ ವಿಶ್ಲೇಷಣೆ ಮಾಡಿ ಬರೆದಂತಹ ಅಥವಾ ತಿಳಿಸಿದಂತಹ ವಿವರ ಆಗಿರುತ್ತದೆ. Let us see a definition of a report. According to Procrust, a report is a written presentation of facts and data necessary for understandable of a given condition, situation or a problem. ಅಂದರೆ ಒಂದು ನಿರ್ದಿಷ್ಟ ಸನ್ನಿವೇಶ, ಸ್ಥಿತಿ ಅಥವಾ ಒಂದು ಸಮಸ್ಯೆ ಕುರಿತು ಲಿಖಿತ ರೂಪದಲ್ಲಿ ಪ್ರಸ್ತುತಪಡಿಸಲಾದ ಅಂಕಿಅಂಶಗಳ ವಿವರಣೆಯಾಗಿರುತ್ತದೆ ಅಂತೇಳಿ ಪ್ರಕೃಸ್ಟ್ ವಿವರಿಸ್ತಾ ಹೋಗ್ತಾನೆ. Let us see the importance or objectives of the report. ವರದಿಗಳ ಪ್ರಾಮುಖ್ಯತೆ ಅಥವಾ ಉದ್ದೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ರಿಪೋರ್ಟ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಆರ್ ಸರ್ವಿಸ್. ಅಂದರೆ ವ್ಯಾವಹಾರಿಕ ಸಂಸ್ಥೆಗಳು ಉತ್ಪಾದಿಸ್ತಕ್ಕಂಥ ಸರಕು ಅಥವಾ ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ವರದಿಗಳು ಸಹಾಯ ಮಾಡುತ್ತವೆ. ಎರಡನೇದು, ರಿಪೋರ್ಟ್ ಅನಲೈಸಸ್ ದ ಪ್ರಾಬ್ಲಮ್ಸ್ ಆರ್ ಸಿಚುಯೇಷನ್. ಅಂದರೆ ಈಗಾಗಲೇ ವ್ಯಾವಹಾರಿಕ ಸಂಸ್ಥೆ ಎದುರಿಸ್ತಿರ್ತಕ್ಕಂಥ ಸಮಸ್ಯೆ ಅಥವಾ ಪರಿಸ್ಥಿತಿಗಳ ಕುರಿತು ವಿಶ್ಲೇಷಣೆಯನ್ನು ನೀಡುತ್ತವೆ. ಥರ್ಡ್ ಒನ್, ಎ ರಿಪೋರ್ಟ್ ಫೆಸಿಲಿಟೇಟ್ಸ್ ಇನ್ ಎಕ್ಸ್ಪ್ಲೋರೇಷನ್ ಆಫ್ ನ್ಯೂ ಐಡಿಯಾಸ್. ಅಂದರೆ ಒಂದು ವ್ಯಾವಹಾರಿಕ ಸಂಸ್ಥೆಗೆ ಒಂದು ವರದಿಯು ಹೊಸ ಸಾಧ್ಯತೆಗಳ ಕುರಿತು ವಿವರಣೆಯನ್ನು ನೀಡುತ್ತವೆ. ಆ್ಯಂಡ್ ಲಾಸ್ಟ್ ಒನ್, ಎ ರಿಪೋರ್ಟ್ ಆಕ್ಟ್ ಆಸ್ ಎ ಡಿಸಿಷನ್ ಮೇಕಿಂಗ್ ಟೂಲ್. ಅಂದರೆ ಒಂದು ವ್ಯಾವಹಾರಿಕ ಸಂಸ್ಥೆ ನಿರ್ಧಾರಗಳನ್ನ ಕೈಗೊಳ್ಳುವಾಗ ವರದಿಗಳು ಅತಿ ಮುಖ್ಯವಾದಂತಹ ಉಪಕರಣಗಳಾಗಿರುತ್ತವೆ. ನೌ ವಿ ಶಲ್ ಸಿ ದ ವೇರಿಯಸ್ ಟೈಪ್ಸ್ ಆಫ್ ರಿಪೋರ್ಟ್ಸ್. The reports are classified into various types on three important bases. First one, on the basis of legal. ಕಾನೂನು ಬದ್ಧತೆ ಆಧಾರದ ಮೇಲೆ ವರದಿಗಳನ್ನು ಎರಡು ವಿಧಾನಗಳು ಮಾಡ್ತಾ ಹೋಗ್ತೀವಿ. ಮತ್ತು ಒಂದು ಸ್ಟ್ಯಾಚ್ಯುಟರಿ, ಇನ್ನೊಂದು ನಾನ್ ಸ್ಟ್ಯಾಚ್ಯುಟರಿ. ಸ್ಟ್ಯಾಚ್ಯುಟರಿ ರಿಪೋರ್ಟ್ಸ್ ಅಂತಂದರೆ ಶಾಸನಬದ್ಧ ವರದಿಗಳು ಅಂತ ಕರಿತೀವಿ. ನಾನ್ ಸ್ಟ್ಯಾಚ್ಯುಟರಿ ಅಂತಂದರೆ ಶಾಸನಬದ್ಧವಲ್ಲದ ವರದಿಗಳು ಅಂತ ಕರಿತೀವಿ. ಎರಡನೇ ಟೈಪು, ಆನ್ ದ ಬೇಸಿಸ್ ಆಫ್ ಫ್ರೀಕ್ವೆನ್ಸಿ. ಅಂದರೆ ವರದಿಗಳನ್ನು ತಯಾರಿಸ್ತಕ್ಕಂಥ ಅವಧಿಗಳು ಅನುಗುಣವಾಗಿ ನಾವು ಎರಡು ವಿಧಾನಗಳನ್ನ ಮಾಡ್ತಾ ಹೋಗ್ತೀವಿ. ಒಂದು ರುಟೀನ್ ರಿಪೋರ್ಟ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಸ್ಪೆಷಲ್ ರಿಪೋರ್ಟ್ಸ್ ಅಂತ ಹೇಳ್ತೀವಿ. ರುಟೀನ್ ಅಂತಂದರೆ ನಿಯತಕಾಲಿಕ ವರದಿಗಳು ಅಥವಾ ದಿನನಿತ್ಯದ ವರದಿಗಳು ಅಂತ ಕರಿತೀವಿ. ಸ್ಪೆಷಲ್ ರಿಪೋರ್ಟ್ಸ್ ಅಂತಂದರೆ ವಿಶೇಷ ವರದಿಗಳು ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ಲಾಸ್ಟ್ ಬೇಸಿಸ್ ಆನ್ ದ ಬೇಸಿಸ್ ಆಫ್ ರೈಟರ್. ಅಂದರೆ ವರದಿಯನ್ನು ತಯಾರಿಸುವ ವ್ಯಕ್ತಿಗಳ ಸಂಖ್ಯೆಗೆ ಅನುಗುಣವಾಗಿ ಎರಡು ವಿಧಾನಗಳನ್ನ ಮಾಡ್ತಾ ಹೋಗ್ತೀವಿ, ಎರಡು ಟೈಪ್ಗಳನ್ನ ಮಾಡ್ತಾ ಹೋಗ್ತೀವಿ. ಮೊದಲದು ಇಂಡಿವಿಜುವಲ್ ರಿಪೋರ್ಟ್ಸ್, ಕಮಿಟಿ ರಿಪೋರ್ಟ್ಸ್ ಅಂತ ಹೇಳ್ತೀವಿ. ಏಕ ವ್ಯಕ್ತಿ ವರದಿ ಮತ್ತು ಸಮಿತಿ ವರದಿಗಳು ಅಂತೇಳಿ ನಾವು ವಿಧಾನಗಳನ್ನ ಮಾಡ್ತಾ ಹೋಗ್ತೀವಿ. ಫಸ್ಟ್ ವಿ ವಿಲ್ ಸಿ ಆನ್ ದ ಬೇಸಿಸ್ ಆಫ್ ಲೀಗಲ್ ರಿಕ್ವೈರ್ಮೆಂಟ್. ಫಸ್ಟ್ ಒನ್, ಸ್ಟ್ಯಾಚ್ಯುಟರಿ ರಿಪೋರ್ಟ್ಸ್. These are the reports which are prepared in compliance with the statutes or law. ಅಂದರೆ ಶಾಸನಬದ್ಧ ವರದಿ ಅಂದರೆ ಸಂಸ್ಥೆಗಳು ಕಾನೂನಿನ ಅಡಿಯಲ್ಲಿಯೇ ರಚಿಸಬೇಕಾದಂತಹ ವರದಿಗಳನ್ನು ನಾವು ಶಾಸನಬದ್ಧ ವರದಿಗಳು ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್, ನಾವು ಆಡಿಟರ್ ರಿಪೋರ್ಟ್ಸ್ನ ಕಂಪ್ನಿಯ 2013 ಪ್ರಕಾರನೇ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್, ನಾನ್ ಸ್ಟ್ಯಾಚ್ಯುಟರಿ ರಿಪೋರ್ಟ್ಸ್. These are the reports which are not prepared as per the requirement of law. ಅಂದರೆ ಶಾಸನಬದ್ಧವಲ್ಲದ ವರದಿಗಳು ಅಂದರೆ ಯಾವುದೇ ಕಾನೂನಿಗೆ ಸಂಬಂಧಿಸಿರದೆ ಆದರೆ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳುವಾಗ ನಾವು ತಯಾರಿಸ್ತಕ್ಕಂಥ ವರದಿಗೆ ಶಾಸನಬದ್ಧವಲ್ಲದ ವರದಿಗಳು ಅಂತ ಕರಿತೀವಿ.
Next, we will see on the basis of frequency. ಅಂದರೆ ವರದಿಯನ್ನು ತಯಾರಿಸುವ ಅವಧಿಗೆ ಅನುಗುಣವಾಗಿ ನಾವು ವಿಶೇಷ ವರದಿಗಳು ಮತ್ತು ದಿನನಿತ್ಯದ ವರದಿಗಳು ಅಂತ ಎರಡು ವಿಧಾನ ಮಾಡ್ತೀವಿ. ಮೊದಲನೇದು ರುಟೀನ್ ರಿಪೋರ್ಟ್ಸ್, ದಿನನಿತ್ಯದ ಅಥವಾ ನಿಯತಕಾಲಿಕ ವರದಿಗಳು ಅಂತ ಕರಿತೀವಿ ಇವನ್ನ. These are the reports which are prepared on recurring basis. It may be daily, weekly, fortnightly, monthly, etc. ಅಂದರೆ ನಿಯತಕಾಲಿಕ ವರದಿಗಳನ್ನು ನಾವು ನಿಗದಿತ ಸಮಯಕ್ಕೆ ಅನುಗುಣವಾಗಿ ಪದೇ ಪದೇ ನಾವು ರಚನೆ ಮಾಡ್ತೀವಿ. ಇದು ಮೇ ಬಿ ನಾವು ಪ್ರತಿದಿನ ಪ್ರಿಪೇರ್ ಮಾಡ್ಬೋದು, ಇಲ್ಲ ಅಂದರೆ ವಾರಕ್ಕೊಂದ್ಸಲ ಮಾಡ್ಬೋದು, 15 ದಿನಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ನಾವು ಪ್ರಿಪೇರ್ ಮಾಡ್ಬೋದು. ಸಾಮಾನ್ಯಕ್ಕೆ ಇಂತಹ ವರದಿಗಳಲ್ಲಿ ವಾಸ್ತವ ಅಂಶಗಳ ಕುರಿತು ವಿಚಾರ ಇರುತ್ತದೆ. ಅಗೇನ್ ನಾವು ರುಟೀನ್ ರಿಪೋರ್ಟ್ಸನ್ನು 3 ಟೈಪ್ ಆಗಿ ಡಿವೈಡ್ ಮಾಡ್ಬೋದು. ಮೊದಲನೇದು ಪ್ರೋಗ್ರೆಸ್ ರಿಪೋರ್ಟು, ಎರಡನೇದು ಪರ್ಫಾರ್ಮೆನ್ಸ್ ಅಪ್ರೈಸಲು, ಮೂರನೇದು ಇನ್ಸ್ಪೆಕ್ಷನ್ ರಿಪೋರ್ಟ್ ಅಂತಂದರೆ ಅಭಿವೃದ್ಧಿ ವರದಿ ಅಂತ ಕರಿತೀವಿ, ಅಥವಾ ಎರಡನೇದು ನಿರ್ವಹಣೆ ವರದಿ ಅಂತ ಕರಿತೀವಿ, ಮೂರನೇದು ತನಿಖಾ ವರದಿ ಅಂತ ಕರಿತೀವಿ. ಪ್ರೋಗ್ರೆಸ್ ರಿಪೋರ್ಟ್ ಇಟ್ ಈಸ್ ಪ್ರಿಪೇರ್ಡ್ ಟು ಇನ್ಫಾರ್ಮ್ ಪ್ರೋಗ್ರೆಸ್ ಆಫ್ ಅನ್ ಆರ್ಗನೈಸೇಷನ್ ಆರ್ ಇಂಡಿವಿಜುವಲ್. ವ್ಯಕ್ತಿಯ ಅಥವಾ ಸಂಸ್ಥೆಯ ಕುರಿತು ಅವನ ಒಂದು ಪ್ರಗತಿಯ ಕುರಿತು ಬರೀತಂತಹ ವರದಿಗಳಾಗಿರುತ್ತವೆ. ಎರಡನೇದು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳ್ತೀವಿ, ಇದು ನಿರ್ವಹಣೆ ವರದಿ ಅಂತ ಕರಿತೀವಿ. ಸಾಮಾನ್ಯಕ್ಕೆ ಇದು ಒಬ್ಬ ವ್ಯಕ್ತಿಯ ಅಥವಾ ನೌಕರರ ಒಂದು ನಿರ್ವಹಣೆಗೆ ಸಂಬಂಧಪಟ್ಟಂತಹ ವರದಿಯಾಗಿರ್ತಾ ಹೋಗುತ್ತೆ. ಸಾಮಾನ್ಯಕ್ಕೆ ಇಂಥ ವರದಿಗಳನ್ನು ಪ್ರಮೋಷನ್ ಅಥವಾ ಡಿಮೋಷನ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾರೆ. ಲಾಸ್ಟ್ ಒಂದು ಇನ್ಸ್ಪೆಕ್ಷನ್ ವರದಿ ಮೀನ್ಸ್ ತನಿಖಾ ವರದಿ ಅಂತ ಕರಿತಾ ಹೋಗ್ತೀವಿ. ಸಾಮಾನ್ಯಕ್ಕೆ ಏನಾದರೂ ದಿನನಿತ್ಯದ ವರ್ಕಲ್ಲಿ ಸಮಸ್ಯೆಗಳು ಏನಾದರೂ ಆದರೆ ಅವನ್ನ ಕಂಡುಹಿಡಿಯೋದಕ್ಕೆ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ we will see special reports. Special report means these are the reports prepared on special occasions. ವಿಶೇಷ ಸಂದರ್ಭಕ್ಕಾಗಿ ನಾವು ತಯಾರಿಸಿದಂತಹ ವರದಿಗಳನ್ನು ವಿಶೇಷ ವರದಿಗಳು ಅಂತ ಕರಿತಾ ಹೋಗ್ತೀವಿ. ಸಾಮಾನ್ಯಕ್ಕೆ ಇಂಥವನ್ನ ಪರಿಣಿತರು ಮಾತ್ರ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಕೊರೋನಾ ವೈರಸ್ಸಿಂದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗಿದೆ ಅನ್ನೋದನ್ನು ತಜ್ಞರು ಪ್ರಿಪೇರ್ ಮಾಡ್ತಕ್ಕಂಥ ವರದಿಗಳನ್ನು ನಾವು ವಿಶೇಷ ವರದಿಗಳು ಅಂತ ಕರಿತೀವಿ. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ರೈಟರ್ ಅಂದರೆ ವರದಿಯನ್ನು ತಯಾರಿಸುವ ವ್ಯಕ್ತಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು 2 ಟೈಪ್ ಮಾಡ್ತೀವಿ. ಒಂದು ಇಂಡಿವಿಜುವಲ್ ರಿಪೋರ್ಟ್, ಕಮಿಟಿ ರಿಪೋರ್ಟ್. ಇಂಡಿವಿಜುವಲ್ ರಿಪೋರ್ಟ್ ಅಂದರೆ ಏಕ ವ್ಯಕ್ತಿಯ ವರದಿ ಅಂತ ಕರಿತೀವಿ. ಕಮಿಟಿ ರಿಪೋರ್ಟ್ಸ್ ಅಂತಂದರೆ ಸಮಿತಿ ವರದಿಗಳು ಅಂತ ಕರಿತಾ ಹೋಗ್ತೀವಿ. ಆಸ್ ಅ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, the individual reports, these are the reports submitted by individual like branch manager, salesman, etc. ಅಂದರೆ ಇಂತಹ ವರದಿಗಳನ್ನು ಸಾಮಾನ್ಯಕ್ಕೆ ಒಬ್ಬನೇ ವ್ಯಕ್ತಿ ಪ್ರಿಪೇರ್ ಮಾಡ್ತಾ ಹೋಗ್ತಾನೆ, ಹಾಗಾಗಿ ಏಕ ವ್ಯಕ್ತಿ ವ್ಯಾಪಾರಿ ಅಂತ ಕರಿತೀವಿ. ಕಮಿಟಿ ರಿಪೋರ್ಟ್ಸ್, ಸಮಿತಿ ವರದಿಗಳು ಅಂತಂದರೆ these are the reports submitted by group of members specialized in certain fields. ಕ್ಲಿಷ್ಟಕರ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗಿಂತ ಹೆಚ್ಚಿನ ವ್ಯಕ್ತಿಗಳನ್ನು ನಾವು ಸೇರಿಸ್ಕೊಂಡು ತನಿಖೆ ಮಾಡಿ ವರದಿನ ಪ್ರಿಪೇರ್ ಮಾಡುವಂತೆ ಕೇಳ್ಕೊಳ್ತೇವೆ. ಅಂಥ ಸಂದರ್ಭದಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥದ್ದನ್ನ ಸಮಿತಿ ವರದಿಗಳು ಅಂತ ಕರಿತೀವಿ. I will come up with the further videos. Thank you for watching.